ಎಲ್ರಿಗೂ ಶುಭೋದಯ. ನೆನ್ನೆ ಎಲ್ಲ ಫಂಕ್ಷನ್ಸ್ ಎಲ್ಲ ಆಯ್ತು. ನನ್ನ ಮಗನ ಬರ್ತ್ಡೇ ಎಲ್ಲ ವಿಶೇಷ ತಿಳಿಸಿದ್ರ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗನು ಕೂಡ ನೆನ್ನೆ ನೋಡಿ ಎಲ್ಲರೂ ಆ ಶೆಕೆಯಲ್ಲಿ ಎತ್ಕೊಂಡಿದ್ದೆಲ್ಲ ಮಾಡಿ ಅವನಿಗೂ ಸುಸ್ತಾಗಿ ಅವನು ಕೂಡ ಸ್ವಲ್ಪ ರಾತ್ರಿ ಜ್ವರ ಬಂದಂಗಾಯ್ತು. ಈಗ ಹಾಗೆ ಸಿರಪ್ ಹಾಕಿದ್ದೀನಿ, ಮಲಗಿದ್ದೇನೆ. ಕೆಲವ್ರು ಕೇಳ್ತಾ ಇದ್ರಿ ಸ್ಯಾರಿ ಎಲ್ಲ ಎಲ್ಲಿ ತಗೊಂಡಿದ್ದು, ಹಾಗೆ ನಿಮ್ಮ ಮಗಳದ್ದು ಎಲ್ಲಿ ಡ್ರೆಸ್ ಸ್ಟಿಚ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮಲಗಿಸ್ಬಿಟ್ಟು ಶೆಕೆ ಎಲ್ಲ ಈಗ ಸಿಕ್ಕಾಬಿಟ್ಟೆ ಬಿಸಿ ಬಿಸಿ ನೀರು ಕುಟ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಗೆ ಇವತ್ತು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ನಾವು ಕಲ್ಲರಲ್ಲೇ ಇರೋದ್ರಿಂದ ನಮ್ಮ ತಂಗಿನೂ ಕೂಡ ರಜಕ್ಕೆ ಮಗಳು ಕರ್ಕೊಂಡು ಬರ್ತಾಳಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಅವಳ ಮಕ್ಕಳು ಒಟ್ಟೊಟ್ಟಿಗೆ ಯಾವಾಗಲೂ ಮಾತಾಡ್ಕೊಂಡಿದ್ರಿಲ್ಲ, ಈ ಸರಿ ಕಳಿಸ್ಲೇಬೇಕು ದೊಡ್ಡ ಇಲ್ಲ, ನೀವು ಬಂದು ನಮ್ಮನ್ನು ಉಳ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಮೇಲೆ ಮನೆಯೇ ನಾವು ಚಿಕ್ಕದ್ರಲ್ಲಿದ್ದಕ್ಕೆ ಯಾವಾಗಲೂ ಹೋಗೋದು ಬರೋದು ಮಾಡ್ತಾ ಇದ್ದೋ. ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಅಕ್ಕ ನಾವು ಎಲ್ಲ ಇದೀವಲ್ಲ, ಒಟ್ಟಿಗೆ ಹೋಗಿ ಅವ್ರ ಮನೇಲಿ ಒಂದಿನ, ನಾವು ಅವ್ರು ನಮ್ಮ ಮನೇಲಿ ಒಂದಿನ ಉಳಿಬೇಕು ಅಂತ. ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ನನಗೆ ಇತ್ತೀಚೆಗೆ ಬೇಗ ಎಚ್ಚರ ಆಗ್ತದೆ. ಮಕ್ಕಳೆಲ್ಲ ಎದ್ದೇಳಿದ ಈಗ 10:30 11 ಗಂಟೆ ಆಗ್ತದೆ. ನಾನು ಬೇಗ ನನ್ನ ಮಗ ಎದ್ಬಿಡ್ತೇನೆ, ನನ್ನ ಜೊತೆ ನಾನು ಕೂಡ ಎದ್ಬಿಡ್ತೀನಿ. ನನಗೂ ನಿದ್ದೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ನನ್ನ ಮಗ ಅವಾಗ ಹಾಡೇ ಹೇಳ್ತಾ ಕೂತಿರ್ತಾನೆ. ಹಾಕೊಂಡು 10 ನಿಮಿಷ ಅಷ್ಟೇ, ಅರ್ಧ ಗಂಟೆ ಹೊಲ್ಸಕ್ಕೆ 15 ದಿನ ತಗೊಂಡೆ. ನನ್ನ ಮಗಳು ಕರೆಕ್ಟಾಗಿ 1/4 ಗಂಟೆ 1 ಗಂಟೆ ಹಾಕಿದ್ಲೇನೆ ಅಷ್ಟೇ. ಹೊಲ್ಸಕ್ಕೆ ಮಾತ್ರ 15 ದಿನದಿಂದ ತಲೆ ಕೆಡಿಸ್ಕೊಂಡು ಹೊಲ್ಸೋದೇಗೆ ಯಾವ ಡಿಸೈನು ಎತ್ತ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸ್ತೀವಿ. ಹೊಲ್ಸಿ ಕರೆಕ್ಟಾಗಿ ಮಧ್ಯಾಹ್ನದವರೆಗೂ ಹಾಕಲ್ಲ, ಬೆಳಿಗ್ಗೆ ಹಾಕಿ ಕೂರಿಸಿದ್ರಿ. ಹಾಗೆ ಇನ್ನು ನಾನು ಅಷ್ಟೇ ಎಲ್ಲ ಡ್ರೆಸ್ ಹಂಗಂಗೆ ನನ್ನ ಮಗಳದ್ದು ಹ್ಯಾಂಗ್ ಮಾಡಬೇಕಲ್ಲ, ಹಂಗಾಗಿ ಅವಳ್ದಾಯ್ತು ಇನ್ನೇನು ಇದು ಮಾಡಿಸಿರ್ಬೇಕು. ಇವೆಲ್ಲ ನಾವು ಆ್ಯಕ್ಚುಲಿ ಈ ಸೀರೆಗಳೆಲ್ಲ ಕ್ಲೀನಾಗಿ ಒಂದು ಬಟ್ಟೆಲ್ಲ ಹಾಕಿ ಮಾಡಿಸಿರ್ಬೇಕು ಅರ್ಜೆಂಟಿಗೆ. ನಾವು ತುಂಬ ಸುಸ್ತಾಗಿದ್ವಲ್ಲ ಅಂತ ಹಂಗಾಗಿ ಮೇಲಿತ್ತು. ಈಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ತೆಗಿತೈತೆ. ಸೊ ಹಂಗಾಗಿ ಕೆಲವ್ರು ಕೇಳಿದ್ರಲ್ಲ ಅಂತ ವಿಡಿಯೋ ಮಾಡೋಣ ಅನ್ಕೊಂಡೆ. ನಂದು ಇದು ನಂಗೆ ಇಷ್ಟವಾದ ಸ್ಯಾರಿ ಇದೆ, ಕಲರ್ ರೆಡ್ ಮತ್ತು ಗ್ರೀನ್ ಇತ್ತು ಕಾಂಬಿನೇಷನ್, ಸಿಕ್ಕಾಬಟ್ಟೆ ಇಷ್ಟ. ಸೊ ಇದು ತಗೊಂಡಿದ್ದೆ. ಅದಕ್ಕೆ ನನ್ನ ಮಗಳಿಗೆ ಮ್ಯಾಚ್ ಮಾಡೋಣ ಇರೋದ್ರಲ್ಲೇ ನಾನು ಆದಷ್ಟು ಖರ್ಚು ಕಡಿಮೆನೇ ನೋಡೋಣ ಅಂತ ಹೇಳಿ ಮಾಡ್ತೀನಿ. ಸೊ ಹಾಗಾಗಿ ಅವಳಿಗೂ ರೆಡ್ ಗ್ರೀನು ಮತ್ತೆ ನನಗೂ ರೆಡ್ ಗ್ರೀನ್ ಮ್ಯಾಚ್ ಮಾಡ್ಕೊಂಡೆ. ಇದೇ ಎಷ್ಟು ಏನು ಎತ್ತ ಎಲ್ಲಿ ತಗೊಂಡೆ ಅಂತ ಹೇಳ್ಬಿಟ್ಟು ನನ್ನ ಮಗಳದು ಎಲ್ಲಿ ಸ್ಟಿಚ್ ಮಾಡಿಸ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಹಾಗೆ ಕೆಲವರು ಕೇಳ್ತಾ ಇದ್ರಿ, ನೀವು ಈ ಬೇಸಿಗೆ ಟೈಮಲ್ಲಿ ಯಾವ ಸೋಪ್ ಯೂಸ್ ಮಾಡ್ತೀರಾ, ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯವರ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಫೇಸ್ ವಾಶ್ ಮಾಡಿದ ತಕ್ಷಣ ಸ್ಕಿನ್ ಎಲ್ಲ ಡ್ರೈ ಅನ್ಸಲ್ಲ, ಸಾಫ್ಟ್ ಫೀಲ್ ಆಗುತ್ತೆ. ಇದು ನಿಮ್ಮ ಸ್ಕಿನ್ ಅಲ್ಲಿರೋ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಂದ್ರೆ ಡೆಡ್ ಸ್ಕಿನ್ ಸೆಲ್ಸ್, ಸ್ಟ್ರೆಸ್ನಿಂದ ನಿಮ್ಮ ಸ್ಕಿನ್ ತುಂಬ ಡಲ್ ಆಗಿ ಕಾಣಿಸ್ತಿರುತ್ತೆ. ಸೊ ಈ ಹಿಮಾಲಯ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ನಮ್ಮ ಸ್ಕಿನ್ ನ ನ್ಯಾಚುರಲ್ ಮತ್ತೆ ಹೆಲ್ದಿಯಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಹೆಲ್ದಿಯಾಗಿ ಕಾಣಿಸುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಓವರ್ ಡ್ರೈ ಆಗಲ್ಲ. ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ಸ್ಟ್ರಾಬೆರಿ, ಬ್ಲೂಬೆರಿ, ಹಾಗೆ ನಾನು ಯೂಸ್ ಮಾಡ್ತಿರೋ ಆರೆಂಜ್. ಇದನ್ನ ಯೂಸ್ ಮಾಡೋದು ತುಂಬಾನೇ ಸುಲಭ. ಫೇಸ್ ವಾಶ್ನ ಕೈಗೆ ಹಾಕೊಂಡು ಫೇಸ್ಗೆ ಈ ತರ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿದ್ರೆ ಮುಗೀತು ಅಷ್ಟೇನೆ. ಇದನ್ನ ದಿನದಲ್ಲಿ 2 ಬಾರಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ ನಿಮಗೆ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಮತ್ತೆ ಹಿಮಾಲಯನ್ಸ್ ಅವರ ವೆಬ್ಸೈಟ್ ಮತ್ತೆ ಅವರದೇ ಆಪ್ ಅಲ್ಲಿ ಸಿಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು. ಫ್ರೆಶ್ ಫೀಲ್ ಅನ್ಸುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಇದು ನನ್ನ ಮಗಳಿಗೆ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದು, ಇದು ನನಗೆ ಅಂತ ಹೇಳಿ ರೆಡ್ ಗ್ರೀನ್. ನನಗೆ ಏನು ಪ್ರೆಗ್ನೆಂಟ್ ಟೈಮಲ್ಲಿ ಅದು ತುಂಬ ಆಸೆ ಆಗಿತ್ತು, ರೆಡ್ ಗ್ರೀನ್ ಸ್ಯಾರಿ ನಾನು ತಗೋಬೇಕು ಅಂತ ಹೇಳ್ಬಿಟ್ಟು. ಅದು ಸಡನ್ನಾಗಿ ಸಿಕ್ತು. ನಾನು ಹಾಸನಲ್ಲಿ ಮಧು ಸಿಲ್ಕ್ಸಲ್ಲಿ ತಗೊಂಡಿದ್ದು. ಕಲರ್ ಏನು ನೀವು ನೋಡ್ತಾ ಇದ್ರೆ ಅದಕ್ಕಿಂತ ಇನ್ನೂ ಡಾರ್ಕ್ ಕಲರ್ ಇದೆ. ರೆಡ್ ಅಂದರೆ ರೆಡ್ಡೇ ಇರಬೇಕು, ಗ್ರೀನ್ ಅಂದರೆ ಗ್ರೀನ್ ಇರಬೇಕು, ಅದೇ ಥರ ಇದೆ ನೋಡಿ. ಅದಕ್ಕೆ ತುಂಬ ಇಷ್ಟಪಟ್ಟು ತಗೊಂಡಿರೋಂಥ ಸೀರೆ ನನಗೆ ಇದು. ನನ್ನ ಹತ್ರ ಇರೋದು ಒಂದು 20-25 ಸೀರೆ ಇರ್ಬೋದು. ಅದ್ರಲ್ಲಿ ತುಂಬ ಇಷ್ಟವಾದ ಸೀರೆ ಅಂದರೆ ಇದೇ ಅನಿಸುತ್ತೆ. ಯಾಕಂದರೆ ಸಾಫ್ಟ್ ಅನಿಸುತ್ತೆ. ಇದು ಹಾಕ್ಕೊಂಡು ಜರ್ನಿ ಕೂಡ ಮಾಡ್ಬೋದು, ಮಕ್ಕಳನ್ನ ಎತ್ಕೊಬೋದು, ತುಂಬ ಹೊತ್ತು ಹಾಕೊಂಡು ಕೂಡ ಏನು ಸುಸ್ತು ಅನಿಸಲ್ಲ. ಹಾಗೆ ಇದಕ್ಕೆ ಕುಚ್ಚು ಸಿಂಪಲಾಗಿ ಹಾಕ್ಸಿದ್ದೆ. ಆ್ಯಕ್ಚುಲಿ ನಾನು ಇದು 1.5 ವರ್ಷ ಆಗಿತ್ತು ಈ ಸೀರೆ ತಗೊಂಡು, ಎಲ್ಲಿಗೂ ಹಾಕೋಂಥದ್ದು ಟೈಮ್ ಬಂದಿರಲಿಲ್ಲ. ಇವಾಗ ನನ್ನ ಮಗನ ಬರ್ತ್ಡೇಗೆ ಹಾಕ್ಕೊಂಡೆ. ಸಿಂಪಲಾಗಿ ಕುಚ್ಚು, ಇದೇನು ಮಾಮೂಲಿ ನಾನೇ ಹಾಕ್ತೀನಿ ಅಂತ, ಬಟ್ ನಾನು ಹಾಕಿದ್ದಲ್ಲ, ಇದು ಹಾಕ್ಸಿದ್ದು ಈ ಥರ ಇರುತ್ತೆ. ಇದಕ್ಕೆ 13,500 ರೂಪಾಯಿ ಇದು. ಈಗ 1.5 ವರ್ಷದಿಂದ ತಗೊಂಡಿದ್ದೆ. ಇದರಲ್ಲಿ 3,000 ರೂಪಾಯಿಗೂ ಸಿಗುತ್ತೆ ಅದೇ ಸ್ಯಾರಿ ಅಂತ ಅನ್ಕೊಂಡ್ಬಿಟ್ಟಿದೆ. ಸೇಮ್ ಇದೇ ಥರ ಇರುತ್ತೆ, 3-3.5ಗೂ ಸಿಗುತ್ತೆ. ನಾನು ಮೊನ್ನೆ ಅಷ್ಟು ನೋಡ್ಕೊಂಡ್ಬಿಟ್ಟು ಬಂದಿದ್ದೆ. ಇದಕ್ಕೆ ಬ್ಲೌಸು ಈ ಥರ ವರ್ಕ್ ಇರೋದ್ರಿಂದ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದು ಎಷ್ಟಿದೆ ಫುಲ್ ಕವರ್ ಮಾಡಿ ಅಂತ ಹೇಳ್ಬಿಟ್ಟು ಫುಲ್ ನೆಕ್ ಬ್ಯಾಕ್ ಕ್ಲೋಸ್ ಮಾಡಿಸಿದೆ. ಮತ್ತು ಅದಕ್ಕೆ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ರೆಡ್ ಕಲರಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದೆ ಸ್ಲೀವಿಗೆ. ಮತ್ತು ಇದು ಫ್ರಂಟ್ ಈ ಥರ ತುಂಬ ಸಿಂಪಲ್ ಆಗಿದೆ. ಯಾಕಂದರೆ ಈ ವರ್ಕು ತುಂಬ ಗ್ರ್ಯಾಂಡ್ ಇರೋದ್ರಿಂದ ಇದನ್ನು ನಾವು ಡೀಪ್ ಮಾಡಿಸಿದ್ರೆ ಇಷ್ಟು ಬ್ಲೌಸ್ ಹೋಗ್ಬಿಡೋದು. ಸೊ ಹಾಗಾಗಿ ನಾನು ಫುಲ್ ನೆಕ್ ಇಡ್ಸಿದ್ದೀನಿ. ನಾನು ಆ್ಯಕ್ಚುಲಿ ಬೇರೆ ಡಿಸೈನ್ ಏನು ಗೊತ್ತಾ, ಇಲ್ಲಿಂದ ಸರ ಚೈನ್ ಥರನೇ ಬರುತ್ತಲ್ಲ, ಆ ಥರ ನಾನು ವರ್ಕ್ ಮಾಡ್ಸೋಣ ಇಲ್ಲಿಗೆ ಅಂತಲೇ ಅಂದ್ಕೊಂಡೆ. ನೆಕ್ಲೆಸ್ ಏನು ಹಾಕೋದು ಬೇಡ, ಇದಕ್ಕೆ ನಾನು ವರ್ಕ್ನೇ ಸರ ಥರ ಬರುತ್ತಲ್ಲ ಆ ಥರ ಮಾಡ್ಸೋಣ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದರು, ನಮ್ಮ ಹಾಸನ AVK ಕಾಲೇಜ್ ಹತ್ರ ಒಬ್ಬರು ರೇಖಾಂಟಿ ಅಂತ ಇದ್ದಾರೆ, ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು. ಸ್ವಲ್ಪ ಲೇಟು, ಬಟ್ ನನಗೆ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ನನಗೆ ತುಂಬ ಚೆನ್ನಾಗಿ ಅವ್ರ ಸ್ಟಿಚ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಹತ್ರನೇ ಮಾಡಿಸೋದು.
ಮತ್ತು ನೀನು ಇಲ್ಲಿ ವರ್ಕ್ ಮಾಡಿಸಿದ್ರೆ ನೀನು ದಪ್ಪ ಆದರೆ ಹಾಕೋಕ್ಕಾಗಲ್ಲ ಪೂಜಾ ಅಂತ ಹೇಳ್ಬಿಟ್ಟು ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ಲೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಈ ಥರ ಮಾಡಿಕೊಟ್ರು. ಆ ನಂತರ ನನ್ನ ಮಗಳಿಗೆ ಮ್ಯಾಚಿಂಗ್ ಮಾಡಬೇಕಾಗಿತ್ತು. ಆಂಟಿ ಹೇಳಿದ್ರು ನಾವು ಸ್ಟಿಚಿಗೆ ಕೊಡ್ತೀನಲ್ಲ ಆಂಟಿ ಇದೇ ಥರದ್ದು ಇನ್ನೊಂದು ಸೀರೆ ಬರುತ್ತಲ್ಲ ಪೂಜಾ ಕಡಿಮೆಗೆ ಅದು ತಗೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ಅದಕ್ಕೆ ನಾನು 3000 ಹೋಗಿ ಕೇಳ್ಕೊಬಂದಾಗ 3.5 ಏನೋ ಇತ್ತು. ಅದು ತೊಗೊಂಡು ಮತ್ತೆ ಸ್ಟಿಚ್ ಮಾಡಿಸೋದು ಕಾಸ್ಟ್ಲಿ ಅಂತ ಅನಿಸುತ್ತೆ, ಬೇಡ ಅಂತ ಹೇಳಿಬಿಟ್ಟು ಇದು ನನ್ನ ಸೀರೆ ಗೊತ್ತಲ್ವಾ, ನಾನು ಪ್ರೆಗ್ನೆಂಟಲ್ಲಿ ಫೋಟೋ ಶೂಟ್ ಮಾಡಿಸಿದ್ದೆ ಅವಾಗ ಹಾಕೊಂಡಿದ್ದು ಸೀರೆ. ಹಾಗೆ ನನ್ನ ಮಗಳು ಒಂದು ರೀಲ್ ಮಾಡಿದ್ಲು ಒನಕೆ ಹೋಗುವ ನನ್ನದೇ ಸ್ಯಾರಿ ಬ್ಲೌಸ್ ಹಾಕ್ಕೊಂಡು. ಇನ್ನಿಬ್ರು ನಾನು ಯೂಸ್ ಮಾಡಾಗಿತ್ತು, ನನ್ನ ಮಗಳು ಯೂಸ್ ಮಾಡಾಗಿತ್ತು. ಮತ್ತು ಇನ್ನು ಆ ಸೀರೆ ಬೇರೆ ಥರ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಸ್ಕರ್ಟ್ ಹೊಲಿಸಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ನನಗೆ ನಮ್ಮ ನಾಳೆ ಎಲ್ಲಿದೆ ಹೀರೋಯಿನ್ ಕಾವ್ಯ ಅಂತ ಹೇಳ್ಬಿಟ್ಟು ನನಗೆ ಅವ್ರು ಕೊಟ್ಟಿದ್ದು, ನಾನು ಆಸೆ ಪಟ್ಟಿದ್ದೆ ಅಂತ ಹೇಳ್ಬಿಟ್ಟು ಪಾಪ ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡೆ. ಇದರಲ್ಲಿ ನನಗೆ ಬ್ಲೂ ಕಲರ್ ಬಾರ್ಡರ್ ಇತ್ತು, ಬಾರ್ಡರ್ ತೆಗೆಸ್ಬಿಟ್ಟೆ. ಆ ನಂತರ ಇದಕ್ಕೆ ವೆಲ್ವೆಟ್ ಪೀಸ್ ತಗೊಂಡು ನನ್ನ ಮಗಳಿಗೆ ಈ ಥರ ಸ್ಟಿಚ್ ಮಾಡಿಸ್ದೆ. ಅದು ನೀವು ವರ್ಕ್ ಬೇಕು ಅಂದರೆ ನಮ್ಮ ಚಿಕ್ಕವ ನೋಡಿ ಅವಳು ನಮ್ಮ ಅಕ್ಕ ಡೈರೆಕ್ಟು ವರ್ಕ್ ಇರೋಂಥದ್ದೇ ಪೀಸ್ ತಗೊಂಡು ಅವಳು ಸ್ಟಿಚ್ ಮಾಡಿಸಿದ್ಲು. ನಾನು ಸ್ವಲ್ಪ ಇದು ಎದ್ದು ಕಾಣಿಸ್ತೆ ಅಂತ ಹೇಳಿಬಿಟ್ಟು ಈ ಥರ ಪ್ಲೈನ್ ತಗೊಂಡಿದ್ದೆ. ಇದು ಕೈಗೆ ಮತ್ತು ನೆಕ್ ಹತ್ರ ಇದು ಮಾಡಿಸಿದ್ದೆ ವರ್ಕು. ಇಷ್ಟೇ. ಆದರೂ ಗ್ರೀನ್ ಆ್ಯಂಡ್ ರೆಡ್ ನನಗೂ ನನ್ನ ಮಗಳಿಗೂ ರೆಡಿ ಆಯಿತು. ಹಾಗೆ ನನ್ನ ಮನೆಯವ್ರಿಗೂ ರೆಡ್ ಶರ್ಟ್ ತಗೊಳ್ಳೋಣ ಅಂದ್ಕೊಂಡೆ. ನನ್ನ ಮಗನಿಗೂ ಡ್ರೆಸ್ ರೆಡ್ ಕಲರ್ ಹಾಕೋಣ ಶರ್ಟ್ ಅಂದ್ಕೊಂಡೆ. ಯಾಕೋ ಮ್ಯಾಚ್ ಆಗಲ್ಲ, ರೆಡ್ ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ರೆಡ್ ಆ್ಯಂಡ್ ಗ್ರೀನ್ ಹಾಕೊಳ್ಳೋಣ, ಅಪ್ಪ ಮಗನಿಗೆ ವೈಟ್ ಬ್ಲ್ಯಾಕ್ ಹಾಕೋಣ ಅಂದ್ಕೊಂಡೆ. ಆಮೇಲೆ ಅವರಪ್ಪ ನಂಗೆ ಎಲ್ಲ ಕಡೆಗೂ ವೈಟ್ ಹಾಕಿ ಸಾಕಾಗಿದೆ, ವೈಟ್ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವುದೋ ಹೊಸ ಶರ್ಟ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಅದನ್ನೇ ಹಾಕೊಂಡ್ರು. ನನ್ನ ಮಗನಿಗೆ ವೈಟ್ ಮತ್ತು ಬ್ಲ್ಯಾಕ್ ಹಾಕಿದೆ. ಈಗ ಅಂಕಲ್ ಮನೆಗೆ ಹೊರಡ್ಬೇಕು, ಮಕ್ಕಳೆಲ್ಲ ರೆಡಿ ಮಾಡಿ ನಾವು ಕೂಡ ಹೊರಡಬೇಕು. ನನ್ನ ತಂಗಿ ಮೈಸೂರಿಗೆ ಹೋಗ್ಬಿಟ್ಟು ಅವಳು ಬರೋದ್ರೊಳಗೆ ನಾವು ಅವ್ರ ಮನೆಗೆ ಹೋಗ್ಬೇಕು ಇವತ್ತು ಸಂಜೆ. ಇನ್ನು ನಮ್ಮದು ಎಲ್ಲ ರೆಡಿ ಆಯಿತು, ಮಕ್ಕಳನ್ನ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲೇ ಮೇಲೆ ಮನೇನೆ ಒಂದು 2 ನಿಮಿಷ ನಡ್ಕೊಂಡು ಹೋದರೆ 5-10 ನಿಮಿಷ ಆಗ್ತದೆ, ಅಷ್ಟೇ ಹತ್ರ ಇರೋದು. ಈಗ ನಾವು ತುಂಬ ದಿನ ಕೂಡ ಆಗಿತ್ತು, ನಾನೇನೋ ಹೋಗಿದ್ದೆ 1-2 ಸರಿ ಇತ್ತೀಚೆಗೆ. ನಮ್ಮ ಅಕ್ಕ ತುಂಬ ದಿನ ಆಗಿತ್ತು ಅಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮನೆಗೆ ಹೋಗಿ. ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಇನ್ನು ನನ್ನ ತಂಗಿನೂ ಕೂಡ ಬಂದಿರ್ತಾಳಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟಿದ್ದೇವೆ. ಇನ್ನು ನಮ್ಮ ಮನೆಯವ್ರು 4 ಮಕ್ಕಳು, ಇನ್ನು ನಮ್ಮ ಸ್ಫೂರ್ತಿ ಮಗಳು ಒಂದು 5 ಜನ ಆದರೆ ಒಟ್ಟಿಗೆ ಹಿಡ್ದು ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚುಪ್ಪಿನ ಬಿಟ್ಟು ಹೋಗ್ತಿದ್ವಿ. ನಮ್ಮ ಚುಪ್ಪಿ ಸ್ವಲ್ಪ ನಮ್ಮ ಪಪ್ಪಂಗೆ ಮಾತ್ರ ಬಗ್ಗದು, ಇನ್ನು ನಮಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನು ಫಸ್ಟ್ ಗೇರಿಂದ 3rd ಗೇರ್ ಹಾಕೋದ್ರೊಳಗೆ ಮನೆ ಬಂದೇ ಹೋಯ್ತಿದೆ. ನಮ್ಮ ಚಿಕ್ಕಪ್ಪನ ಮನೆ, ಇನ್ನು ಪಕ್ಕದ ಮನೆ ಅದು ನಮ್ಮ ದೊಡ್ಡಪ್ಪನ ಮನೆ ಇರೋದು. ಆಚೆ ಈಚೆ ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ಇನ್ನು ಕಾಂಪೌಂಡ್ ಒಳಗೆ ಕಾಫಿ ಬೆಳೆ ಒಣಗಾಕೋದು ಅಥವಾ ಫಂಕ್ಷನ್ಸ್ ಎಲ್ಲ ಮಾಡಿದರೆ ಏನು 1000 ಜನಕ್ಕೆ ಒಟ್ಟಿಗೆ ಊಟ ಕೊಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಇನ್ನು ಮನೆಗೆ ಬರ್ತಿದ್ದಾಗೇ ಮಕ್ಕಳಿಗೆ ನಾವು ಹೇಳಿದ ಮಾತೇ ಕೇಳಲ್ಲ, ಕಾಯ್ತಿದ್ದಾರೆ. ಅಲ್ಲಿ ತಂಗಿ ಮಗಳಿಗೂ ಇವರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ನೀನು ಬಾ ನಿಮ್ಮ ಅಮ್ಮಂಗೆ ಹೇಳು ದೊಡ್ಡಮ್ಮನೇ ಹೇಳು ಆಂಟಿ ಹೇಳು, ಇದೇ ಮಾಡಿಕೊಂಡು ಇಷ್ಟು ದಿನ ಮುಂದೂಕಿದ್ರು. ಇನ್ನೊಂದು ದಿನ ನಾವು ಮುಂದೂಕಿದ್ರೆ ನಮಗೆ ಹೊಡೆದ್ಬಿಡೋರು ಇಬ್ರು. ಸೊ ಹಾಗಾಗಿ ಬಂದಿದ್ವಿ. ನಾವು ಕೂಡ ತುಂಬ ದಿನದಿಂದ ಅನ್ಕೊಳ್ತಿದ್ದು ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವು ಫ್ರೀ ಆದಾಗ ನಮ್ಮ ಸ್ಫೂರ್ತಿ ಫ್ರೀ ಆಗ್ತಾ ಇರಲಿಲ್ಲ, ಅವಳು ಫ್ರೀ ಆದಾಗ ನಾವು ಫ್ರೀ ಆಗ್ತಾ ಇರಲಿಲ್ಲ. ಅಂದರೆ ಮಧ್ಯೆ ಸಿಗ್ತಿದ್ದು, ಬಟ್ ಉಳ್ಕೊಳ್ಳೋಣ ಬಂದು ಅಂತ ಹೇಳಿ ಮಾತಾಡ್ಕೊಂಡಿದ್ದು, ಅದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗೆ ಮಕ್ಕಳು ಕಟ್ಟನೆ ತಡಿಯೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಒಂದ್ಸರಿ ಬಂದು ಉಳ್ದು ಮಾಡಿ ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ವಿ. ನನ್ನ ಮಗ ನನ್ನ ಬಿಟ್ಟು ಅಲ್ಲಾಡ್ತಾ ಇಲ್ಲ. ಹಾಗೆ ಸಂಜೆ ಆಯ್ತಲ್ಲ, ಕಾಫಿ ಕುಡ್ಕೊಂಡು ನಾವು ಬಜ್ಜಿ ತಿನ್ಕೊಂಡು ಮಾತಾಡ್ತಾ ಕೂತಿದ್ದು. ಮೆಣಸಿನ್ಕಾಯಿ ಬಜ್ಜಿ ನಾವು ಸಾಧಾರಣ ಬಂದರೆ ಸಂಜೆ ಟೈಮು ನಮ್ಮ ಆಂಟಿ ಯಾವಾಗಲೂ ಅಷ್ಟೇ ಕಾಫಿ ಜೊತೆಗೆ ಬಜ್ಜಿ ಇದ್ದೇ ಇರುತ್ತೆ. ಆದರೆ ಅವ್ರು ಜಾಸ್ತಿ ಇನ್ನೊಂದು ಎಲೆ ಸಿಗುತ್ತೆ, ಆ ಎಲೆಯಲ್ಲಿ ಮಾಡ್ತಾರೆ. ನಂಗೆ ಅದು ತುಂಬ ಇಷ್ಟ. ನಮ್ಮ ಆಂಟಿ ಹತ್ರನೇ ನಾನು ನೋಡಿದ್ದು, ತಿಳ್ಕೊಂಡಿದ್ದು, ತಿನ್ನೋಕ್ಕೂ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಾರೆ. ಇನ್ನು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜದ ಎಣ್ಣೆ ಹಾಕಿ 2 ಹಾಕಿ ಮಾಡಿದರು ಅಂತ ಏನು ಹೇಳ್ತಿದ್ರು. ತುಂಬಾ ಚೆನ್ನಾಗಿತ್ತು. ಇನ್ನು ನಾನೇನು ಮರ್ತು ಬಂದಿದ್ದೆ, ನಮ್ಮ ಚುಪ್ಪಿನ ಬಿಟ್ಟು ಬಂದಿದ್ನಲ್ಲ, ಅವನಿಗೆ ತೊಗೊಬಿಟ್ಟು ಬರೋಕ್ಕೆ ಹೇಳಿದೆ, ಅದು ತೊಗೊಬಂದಿದ್ದಾನೆ. ಏನು ಇವತ್ತು ಬೈಕಲ್ಲಿ ಬರ್ತೀನಿ ಅಂತ ಖುಷಿಯಾಗಿದ್ನೋ ಏನೋ, ನಮ್ಮ ಪಪ್ಪ ಅವ್ನ ಫ್ರೆಂಡು ಅವನು ಸೈಕಲ್ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಚುಪ್ಪಿ ಯಾವಾಗಲೂ ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಬಟ್ ಅವನಿಗೆ ಇವತ್ತು ಫ್ರೆಂಡ್ಸ್ ಸಿಕ್ಕಿಬಿಟ್ಟೆ. ಹಾಗಾಗಿ ಏನು ಬೇಜಾರು ಮಾಡ್ಕೊಂಡಿಲ್ಲ. ಎಲ್ಲ ಅಂದರೆ ಇವರು 4 ಜನ ಒಟ್ಟಿಗೆ ಸೇರಿ ಕಿತ್ತಾಡೋರು. ಮತ್ತು ಜಗಳ ಮಾಡುವಾಗ ಎಲ್ಲೆಲ್ಲಿ ಹೊಡಿತೀವಿ ಬಡಿತೀವಿ ಅನ್ನೋದು ಗೊತ್ತಾಗಲ್ಲ. ತಲೆಗೆ ಅವನು ಕೊಟ್ಟು ಕೆಡಕ್ತೀನಿ, ಇವಳು ಅಷ್ಟೇ ಎಲ್ಲೆಲ್ಲಿ ಬೇಕು ಒದ್ದಿರ್ತಾಳೆ ನಮ್ಮ ಚಿಕ್ಕವ. ನೋಡಿ, ಇದೆ ನಮ್ಮ ಅಕ್ಕ, ನಾನು, ನನ್ನ ತಂಗಿ 3 ಜನ ಇದ್ದೇವೆ. ಈಗ 10-15 ವರ್ಷದಿಂದ ನಾವು 3 ಜನ ಇದ್ದೆ. ಈಗ ಇವರೇ ಇಷ್ಟಿಷ್ಟು ದೊಡ್ಡವರಾಗಿದ್ದಾರೆ, ಒಬ್ರಿಗಿಂತ ಒಬ್ಬರು. ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ಮಕ್ಕಳು ದಪ್ಪ ಆಗಿದ್ದಾರೆ ಸಣ್ಣ ಮಾಡಿ ಅಂತ. ಹೌದು, ಎಲ್ಲ ಒಂದೊಂದು ರೌಂಡ್ ದಪ್ಪ ಆಗಿದ್ದಾರೆ. ನಾವು ಕೂಡ ದಪ್ಪ ಆಗಿಬಿಟ್ಟಿದ್ವಿ, ಸಣ್ಣ ಆಗಬೇಕು. ಬಟ್ ಪಾಪ ರಜೆ ಟೈಮ್ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಕಾಫಿ ಎಲ್ಲ ಕುಡಿದು ಮಕ್ಕಳು ಮನೆ ಒಳಗೆ ಆಟ ಆಡಿದ್ದಾಯ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ರಲ್ಲ. ಇನ್ನು ನಾವು ಹೊರಗಡೆ ಬರೋಣ, ಇನ್ನೇನು ತೋಟ ಸುತ್ತಬಿಡ್ತಾರೆ ಅಲ್ಲಿ ಚೇಚಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಗಡೆನೇ ನಿಂತ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಚಂದ ಸಂಜೆ ಆಗ್ತಿದ್ದಾಗ ಇಲ್ಲಿ ಅರ್ಲಿ ಮಾರ್ನಿಂಗು ಮತ್ತು ಸಂಜೆ ಟೈಮು ಆ ವೆದರು, ಆ ಗಾಳಿ, ಆ ತೋಟದ ಮಧ್ಯೆ ಅಲ್ವ ಮನೆ ಇರೋದು, ಮಾತಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ನೋಡಿ ಆ ಕಾಯಿನ ಎತ್ತಿದ್ದು ಬಿಸಾಕ್ತಾಯಿದ್ದಾರೆ, ನಂಗೆ ಅದೇ ಖುಷಿ ಆಗ್ತಾಯಿದೆ. ಇದು ನಮ್ಮ ಅಂಕಲ್,
ನಮ್ಮ ಅಂಕಲ್ ನಮ್ಮ ಅಕ್ಕನೂ ಸೇರಿ ತುಂಬ ದಿನ ಆಗಿತ್ತೇನೋ ಮಾತಾಡಿ, ಹಾಗಾಗಿ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಇನ್ನು ಸಂಜೆ ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಪೂಜೆ ಇತ್ತು, ಎಲ್ಲರೂ ಹೋಗಬೇಕಾಗಿತ್ತು ಅಂತ ಹೇಳಿ ಎಲ್ಲರೂ ಅವರು ಕೂಡ ಹೊರಡ್ತಾಯಿದ್ರು. ಈಗ ಮತ್ತೆ ಅಲ್ಲಿಗೆ ಹೋಗಿ ಬಂದು ನನ್ನ ತಂಗಿ ಮಗಳು ಪ್ಲೀಸ್ ಪೂಜೆ ದೊಡ್ಡಮ್ಮ ಉಳ್ಕೊಳ್ಳಿ ಅಂತ ಹೇಳಿ ಹಿಂಸೆ ಕೊಡ್ತಾಯಿದ್ದೆ. ಇನ್ನೇನು ನನ್ನ ಮಗಳು ಅಷ್ಟೇ, ಅಮ್ಮ ನಾನು ಪೂಜೆ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ನಾವು ಸಂಜೆ ಹೋಗೋಣ ಅಂತಲೇ ಬಂದಿದ್ದು. ಬೇರೆ ಟೈಮಲ್ಲಿ ಆಗಿದ್ರೆ ಉಳಿಯೋಣ ಅಂತ, ಬಟ್ ಇವತ್ತು ಉಳಿಯೋ ಪ್ಲ್ಯಾನ್ ಇರಲಿಲ್ಲ. ಆದರೂ ಕೂಡ ಬಂದು ಇನ್ನೇನು ಯಾವಾಗ ಬರ್ತೀವಿ ಒಟ್ಟಿಗೆ ಸೇರ್ಕೊಳ್ತೀವಿ ಗೊತ್ತಿಲ್ಲ, ಉಳಿಯೋಣ ಅಂತ ಹೇಳಿ ಉಳ್ಕೊಳ್ತಿದ್ವಿ. ನಮ್ಮ ಮನೆ ಹತ್ರ ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಸಂಜೆ ಮತ್ತೆ ರಾತ್ರಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿದ್ವಲ್ಲ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಮೇಲೆ ಮನೆಗೆ ಹೋದಾಗ 11 ಗಂಟೆ ಆಯಿತು. ನಾವು ಚಿಕ್ಕದ್ರಲ್ಲಿದ್ದಾಗ ನಾವು ಮೊದಲು ಅಷ್ಟೇ ಅವ್ರ ಮನೆಗೆ ಹೋಗಿ ನಾವು 2 ದಿನ ಉಳಿಯೋದು, ಮತ್ತು ಅವ್ರು ನಮ್ಮ ಮನೆಗೆ ಕಳ್ಸೋಕ್ಕೆ ಬಂದಾಗ ನಮ್ಮಲ್ಲಿ 2 ದಿನ ಉಳಿಯೋದು. ಇದೇ ಆಟಾಡು 1 ವಾರ. ಯಾಕಂದರೆ ಅವಳು ಕೂಡ ನಮ್ಮ ಅಂಕಲ್ ಮಕ್ಕಳು ಕೂಡ ಇಬ್ಬರು ಹೊರಗಡೆನೇ ಹೋದಿದ್ದು, ನಾನು ಒಬ್ಬಳೇ ಊರಲ್ಲಿ ಇದ್ದಿದ್ದು, ಅಕ್ಕನೂ ಕೂಡ ಹೊರಗಡೆನೇ ಇದ್ಲು. ಸೊ ಹಾಗಾಗಿ ರಜೆಗೆ ಮಾತ್ರ ಒಟ್ಟಿಗೆ ಸೇರ್ತಾಯಿದ್ವಲ್ಲ, ನಾನು ಮಧ್ಯೆ ಓಡಾಡ್ತಾ ಇದ್ದೆ. ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅವ್ರ ಮನೆಗೆ ಹೋಗಿ ನಾವು ಉಳಿಯೋದು, ನಾವು ಅವ್ರು ಬಂದು ನಮ್ಮ ಮನೇಲಿ ಉಳಿಯೋದು. ಅಂದರೆ ಕಳಿಸ್ಬರೋಕ್ಕೆ ಕರ್ಕೊಬರೋಕ್ಕೆ ಹೋದಾಗಲೇ ಅಲ್ಲಲ್ಲೇ ಉಳ್ಕೊಳ್ಳೋದು 1 ವಾರ. ಇದೇ ಆಟ ಅಂತ ಬೈಯೋರು ನಮ್ಮ ಪಪ್ಪನೂ ನಮ್ಮ ಅಂಕಲೂ. ಇವತ್ತು ಮಕ್ಕಳಿಗೆ ಏನು ಖುಷಿ ಗೊತ್ತಾ, ಒಟ್ಟಿಗೆ ಮಲಗಿದ್ವಿ, ಒಟ್ಟಿಗೆ ಆಟಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ದೊಡ್ಡಮ್ಮ ಪ್ಲೀಸ್ ಬೆಳಗ್ಗೆನೇ ಹೋಗ್ಬಿಡಿ, ಮಧ್ಯಾಹ್ನ ಹೋಗಿ ಸಂಜೆ ಹೋಗಿ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹೀಗೆ ಸಂಜೆ ಮಕ್ಕಳು ಮಲಗಿದ ಮೇಲೆ ನಾವು ಆ ಲೈಟ್ ಬೆಳಕು ಹಾಕಿದ್ರೆ ಮಕ್ಕಳು ಎದ್ದು ಬಿಡ್ತಾರೆ ಅಂತ ಹೇಳಿಬಿಟ್ಟು ಫೋನ್ ಬೆಳಕಲ್ಲಿ ನೋಡ್ತಾಯಿದ್ರು ಕೂಡ ಅವರು ಕೂಡ ಮಲಗ್ತಿಲ್ಲ. ಅವರು ಕೂಡ ನಮ್ಮಂಗೆ ರಾತ್ರಿ 3 ಗಂಟೆವರೆಗೂ ಮಾತಾಡ್ತಾ ಕೂತ್ಕೊಂಡು ನಾವು ಅವ್ರು ಆಟಾಡ್ತಾ ಕೂತಿದ್ರು. ಇನ್ನು ನೋಡಿ ಬೆಳಗ್ಗೆ ಎದ್ದಿದ್ದಾಗೆ ನೀವು ವೇತರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈಚೆ ನನ್ನ ಮಗ ಎದ್ದು ಕುಯ್ ಅಂತಿದ್ದಾನೆ, ನನಗೆ ನಿದ್ದೆ ಬೇರೆ ಬರ್ತಿದೆ. ರಾತ್ರಿ 3 ಗಂಟೆ ಎಲ್ಲ ಮಲಗಿದ್ದಾಗ ತಣ್ಣ ಗಾಳಿ ಬೀಸ್ತಿದೆ, ಹೊರಗಡೆ ಹೋಗಿ ವಾಕ್ ಮಾಡಬೇಕು ಅಂತ ಎಲ್ಲ ಅನ್ನಿಸ್ತೈತೆ. ಮಕ್ಕಳು ನಮ್ಮ ಅಂಕಲೆಲ್ಲ ವಾಕ್ ಮಾಡ್ತಾಯಿದ್ರು ಬೆಳಗ್ಗೆ, ನನಗೂ ಹೋಗಬೇಕು ಅಂತ ಅನ್ಸೋದು, ನಿದ್ದೆ ಬೇರೆ ಎಳಿತಾ ಇತ್ತು. ಆ ಗೋಡೆ ಮಾತ್ರ ಆ ಟೈಮಿಗೆ ಎಷ್ಟು ತಣ್ಣಗಿರುತ್ತೆ ಗೊತ್ತಾ, ತೆಪ್ಕೊಳ್ಳೋಣ ಅನ್ನಿಸ್ತಿರುತ್ತೆ. ಆ ಗೋಡೆನೇ ಅಷ್ಟು ತಣ್ಣಗಿರುತ್ತೆ. ಅದಕ್ಕೆ ಅಂಟ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡು ಇವಾಗ ಎದ್ದು ಬಂದೆ. ಅಷ್ಟರೊಳಗೆ ನಮ್ಮ ಅಂಕಲ್ ದೊಡ್ಡ ಆಂಟಿ ಎಲ್ಲ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಎಲ್ಲ ಮನೆ ಒರೆಸಿ ಅಡುಗೆ ಮಾಡಿ ತಿಂಡಿ ಮಾಡಿ ನಾವು ಎದ್ದೇಳೋದ್ರೊಳಗೆ ನಮ್ಮ ಆಂಟಿ ಎಲ್ಲ ಕೆಲಸ ಮುಗಿದು ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನು ಮಕ್ಕಳು ಎದ್ದು ಏನೋ ಪಕ್ಕದ ಮನೇಲಿ ಹಾಲು ಇಸ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಹೋಗಿದ್ರು. ನಾನು ಇವಾಗ ಎದ್ದು ಬಂದೆ. ಇವಾಗ ಏನು ಟೈಮು 7:30 ಅಷ್ಟೇ. ಇಷ್ಟು ದೊಡ್ಡ ಮನೇನ ನಮ್ಮ ಆಂಟಿ ಗುಡಿಸಿ ಒರೆಸಿ ಎಲ್ಲ ಮಾಡಿ ಕಡುಬು ಮತ್ತು ಸಾಂಬಾರೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟು ಅವ್ರ ತಿಂಡಿ ಇವತ್ತು ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಆಗ್ತಾಯಿದ್ರು. ನಮಗೆ ಇಲ್ಲಿ ಬಂದರೆ ಕೆಲಸನೇ ಇಲ್ಲ, ಬರ್ರಿ ಕುತ್ಕೊಂಡು ಮಾತಾಡೋದು ಬೆಳಗ್ಗೆ ಸಂಜೆ ಮಧ್ಯಾಹ್ನ, ಬರ್ರಿ ಇದೇ ಆಟ. ಇಲ್ಲಿ ಬಂದರೆ ಮೊದಲಿಂದನೂ ಅಷ್ಟೇ. ಇನ್ನು ಮನೆ ಒಳಗೆ ಎಷ್ಟು ಕ್ಲೀನ್ ಇರುತ್ತೋ ಮನೆ ಹೊರಗಡೆನೂ ಕೂಡ ಅಷ್ಟೇ ಕ್ಲೀನಾಗಿರುತ್ತೆ. ನಮ್ಮ ಅಂಕಲ್ ಒಂದು ಮನೆ ಹೊರಗಡೆ ನೋಡ್ಕೊಳ್ಳೋದು, ಅಲ್ಲಿ ಅಷ್ಟು ಮರಗಳಿರುತ್ತಲ್ಲ, ತೋಟದ ಮಧ್ಯೆ ಮನೆ ಇರೋದ್ರಿಂದ ಮನೆ ಮರದ ಎಲೆಗಳೆಲ್ಲ ಉದುರಿರುತ್ತೆ. ಬಟ್ ಅದನ್ನು ಬಿಡಲ್ಲ, ಅದನ್ನು ಒಂದೊಂದನ್ನು ಅಷ್ಟೇ ತೆಗೆದು ಕ್ಲೀನ್ ಮಾಡ್ತಾನೆ ಇರ್ತಾರೆ ನಮ್ಮ ಅಂಕಲ್. ಮಕ್ಕಳಿರೋದ್ರಿಂದ ಮಕ್ಕಳು ಓಡಾಟ ಎಲ್ಲ ಜಾಸ್ತಿ ಆಗಿದೆ. ಇನ್ನು ನಮ್ಮ ಅಂಕಲ್ಗೆ ಸ್ವಲ್ಪ ಟೆನ್ಷನು, ಈ ಮಕ್ಕಳು ಎಲ್ಲಿ ಹೋಗ್ತಾರೋ, ಎಲ್ಲಿ ಬರ್ತಾರೋ, ಎಲ್ಲಿ ಬೀಳ್ತಾರೆ, ಎಲ್ಲಿ ನೆಗಿತಾರೆ ಅಂತ. ನಮ್ಮ ಚಿಕ್ಕವನ್ನ ನೋಡಿ ನಮ್ಮ ಅಂಕಲ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಹಿಡ್ದು ಕಟ್ಟಾಕಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಓಡ್ತಾ ಇರ್ತಾರೆ ಮನೆ ಒಳಗೇ, ಅಷ್ಟು ಫ್ರೀಯಾಗಿ ಆಟ ಆಡ್ಕೊಂಡಿರ್ಬೋದಲ್ಲ. ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ನಾವು ಒಳಗಿದ್ದಾಗ ಹೊರಗೆ ಹಾಕ್ತಾರೆ, ಹೊರಗಿದ್ದಾಗ ಒಳಗೆ ಹೋಗಿರ್ತಾರೆ. ಏನು ಹೇಳ್ತಾರೆ, ಎಲ್ಲಿ ನೆಗಿತಾರೆ ಅನ್ನೋದೇ ಟೆನ್ಷನ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ಅಂಕಲ್ಗೆ. ನಾವು ಮಾತಾಡ್ತಾ ನಿಂತಿದ್ರು, ಎಲ್ಲರೂ ಆ ಹುಡುಗರು ಎಲ್ಲೋದ್ರು ನೋಡ್ರು ಅಂತ ಕಿರಿಸ್ತಾ ಇದ್ರು ನಮ್ಮ ಅಂಕಲ್. ನನ್ನ ಮಗ ಬಿಟ್ಟು ಅಲ್ಲಾಡಲ್ಲ ನನ್ನನ್ನು. ಬಟ್ ಅವನೆಲ್ಲಿರ್ತಾನೆ ಅಲ್ಲಿ ಕೂತ್ಕೊಂಡ್ರೆ ಸಾಕು, ಕೂತ್ಕೊಂಡು ಆಟ ಆಡ್ತಾ ಇರುತ್ತೆ. ಏನಾದ್ರು ಬಾಯಿಗೆ ಹಾಕ್ಕೊಳ್ತಾನೆ ಅನ್ನೋದೇ ಒಂದು ಭಯ. ಈಗ ಕಲ್ತ್ಬಿಟ್ಟಿದ್ದಾನೆ, ಅವ್ನು ಬಾಯಿಗೆ ಹಾಕೊಳ್ಳೋದೇ ಗೊತ್ತಾಗಲ್ಲ. ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೆ. ಇನ್ನು ಎದ್ದು ನಿಂತ್ಕೊಳ್ತಾನೆ, ಓಡಾಡ್ತಾ ಇಲ್ಲ. ಇನ್ನು 1 ತಿಂಗಳಲ್ಲಿ ಓಡಾಡೋದು ಕಲ್ತ್ಬಿಡ್ತಾನೆ ಕಂಪ್ಲೀಟಾಗಿ. ಇನ್ನು ನನ್ನ ಮಗ ನಾನೇ ಬೇಕು ಅಂತ ಏನು ಹೇಳಲ್ಲ. ಅದೊಂದು ಸ್ವಲ್ಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ನು ಸ್ವಲ್ಪ 1 ವರ್ಷ ಅವನಿಗೆ ಆಗಿದ್ದೇ ಗೊತ್ತಾಗಲಿಲ್ಲ, ನನಗೆ ಅಷ್ಟು ದೊಡ್ಡವನಾಗಿದ್ದೇ ಗೊತ್ತಾಗ್ತಾಯಿಲ್ಲ. ಈಗ ಸಡನ್ನಾಗಿ ಅದೆಲ್ಲ ನೆನೆಸ್ಕೊಂಡು ಒಂದೇ ಸರಿಗೆ ಮೈ ಜುಮ್ ಅಂದುಬಿಡುತ್ತೆ. ಯಾಕಂದರೆ ಇಷ್ಟು ದಿನ ಪಾಪ ನಮಗೆ ಎತ್ಕೊಳಕ್ಕಾಗಲ್ಲ, ನೀವು ಎತ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಿದ್ವಾ. ಇನ್ನು 1 ತಿಂಗಳು ಕಳೆದ್ಮೇಲೆ ಇನ್ನು ವರ್ಷ ಪೂರ್ತಿ ಬಾರವ ಅಂದರೂ ಬರಲ್ಲ. ಅದ್ರದ್ದು ಆಟ ಜ್ಞಾನ ಅದಕ್ಕೆ ಆಗಿರುತ್ತೆ. ಅದೊಂದು ಸ್ವಲ್ಪ ಬೇಜಾರಾಗ್ತದೆ, ಎಷ್ಟು ಬೇಗ ದೊಡ್ಡವನಾಗ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿಬಿಟ್ಟು. ಕಾಫಿ ಟೈಮೆಲ್ಲ ಮುಗೀತಲ್ಲ, ಕಾಫಿ ಎಷ್ಟಾಯಿತು, ಕಾಫಿ ರೇಟ್ ಚೆನ್ನಾಗಿತ್ತಾ, ನಿಮಗೆ ಹೇಗೆ ಅನ್ನಿಸ್ತು, ಯಾವ ರೇಟಿಗೆ ಕೊಟ್ರಿ ಅಂತ ಎಲ್ಲ ಹೇಳ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದ. ಹಾಗೆ ಇನ್ನು ಮಕ್ಕಳೆಲ್ಲ ಫೇಸ್ ವಾಶ್ಗೆ ಅಂತ ಹೋಗ್ತಾಯಿದ್ರು ಒಬ್ರೊಬ್ರು. ಹಾಗೆ ಎಷ್ಟು ಚಂದ ಈ ಗಿಡ, ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಗಟ್ಟಿ ಹಿಡ್ಕೊ, ನೀನೇ ಎಡು ಬಿದ್ದೀಯಾ, ಗಟ್ಟಿ ಹಿಡ್ಕೊ, ತಬ್ಬಿಡ್ಕೊ, ಜಾರ್ತಾನೆ. ಇಟ್ಕೊಳೆ, ಇಟ್ಕೊಳ್ಳಿ ಅಬ್ಬಾ. ಇನ್ನು ನಮ್ಮ ಸ್ಫೂರ್ತಿ ಹೂವೆಲ್ಲ ಕಟ್ಟಿ ಕ್ಲೀನಾಗಿ
ಪೂಜೆಗೆ ಅಂತೇಳಿ ರೆಡಿ ಮಾಡಿಟ್ಟಿಲ್ಲ ಅಂದರೆ ಮನೆ ಹತ್ರ ಎಷ್ಟು ಸಿಕ್ಕಿತ್ತು ಅಷ್ಟನ್ನು ಕಟ್ಟಿ ಇನ್ನು ಆಂಟಿ ತಿಂಡಿಗೆಲ್ಲ ರೆಡಿ ಮಾಡಿದ್ರಲ್ಲ ನಾವು ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೆ, ಕಡುಬು ಮತ್ತು ತರಕಾರಿ ಸಾಂಬಾರು. ಅಂದರೆ ವೆಜ್ ಈಗ 48 ದಿನ ನಾನ್ ವೆಜ್ ಮಾಡೋಂಗಿಲ್ಲ, ಹಾಗಾಗಿ ವೆಜ್. ಇಲ್ಲಾಂದರೆ ನಮ್ಮ ಅಂಕಲ್ ನಾವು ಹೋಗ್ತಿದ್ದಾಗೇ ಒಮ್ಮಗೆ ಹೊರಟ್ಬಿಡೋರು ಚಿಕನ್ ತಗೊಬಿಟ್ಟು ಬರೋಕ್ಕೆ. ಯಾರು ಬಂದರೂ ಅಷ್ಟೇ ನಮ್ಮ ಅಂಕಲ್ ಅವ್ರು ಬಂದು ಅವ್ರು ಕೂತು ನಿಂತು ಮಾತಾಡೋದ್ರೊಳಗೆ ಹೋಗಿ ತೊಗೊಬಂದುಬಿಡ್ತಾರೆ. ಹಾಗೆ ನಾವು ತಿಂಡಿ ಎಲ್ಲ ತಿನ್ಕೊಂಡು ಸಂಜೆಗೆ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಚಿರೋಟಿ ಮಾಡೋಣ ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಂತ ಹೇಳಿ. ನನಗೆ ಸ್ವಲ್ಪ ಕೆಲಸ ಇತ್ತು ಮತ್ತು ಮನೆಗೆ ಹೋಗಬೇಕಾಗಿತ್ತು, ಹಾಗಾಗಿ ಇವ್ರನ್ನ ಇಲ್ಲೇ ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಇನ್ನು ನನ್ನ ಮಗ ಮಲಗಿದ್ನೆಲ್ಲ ನಮ್ಮ ಅಂಕಲ್ಗೆ ಟೆನ್ಷನು, ಸ್ವಲ್ಪ ಮಕ್ಕಳು ಬೀಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಟೆನ್ಷನ್ ಮಾಡ್ಕೊಳ್ಳೋದು ನಮಗೆ ಟೆನ್ಷನು. ಮಗ ಮಲಗಿದ್ದನ್ನೆಲ್ಲ ನೀನು ಅಲ್ಲೇ ಕೂತ್ಕೊಂಡು ಹೋಗಿ ತಿನ್ನೋಗು ಅಂತ ಹೇಳಿ ನನ್ನ ಇಲ್ಲಿ ಕಳಿಸಿದ್ರು. ಇನ್ನು ಕೆಲಸ ಎಲ್ಲ ಮುಗೀತು, ಇನ್ನೇನು ನನ್ನ ಮಗ ಇದ್ದಿರಲಿಲ್ವಲ್ಲ, ಇನ್ನು ಅವನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಹೊರಗಡೆ ಕೂತು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮಲಗಿರೋ ಜಾಗಕ್ಕೆ ನಾವೆಲ್ಲ ಬಂದುಬಿಟ್ಟು ಕಷ್ಟ ಮಾತಾಡ್ಕೊತಿದ್ವಿ, ಕಷ್ಟ ಸುಖನ. ತುಂಬಾ ಚೆನ್ನಾಗಿತ್ತು ಈ ದಿನಗಳು. ನನಗೆ ಮುಂಚೆಯಿಂದನೂ ಸ್ವಲ್ಪ ನಮ್ಮ ಚಿಕ್ಕಪ್ಪನ ಮನೆ ಅಂದರೆ ಇಷ್ಟ, ಅಲ್ಲಿ ಕಾಲ ಕಳೆಯೋದು ಅಂತ ಹೇಳಿ. ಈಗ ಮಕ್ಕಳು ಮರಿ ಆಗಿರೋದ್ರಿಂದ ಇನ್ನು ಅವ್ರ ಮನೆಗೆ ಹೋದ್ಮೇಲೆ ಇನ್ನು ನಮ್ಮ ತಂಗಿ ಇರಲೇಬೇಕು, ಆವಾಗಲೇ ಚೆಂದ. ಹಾಗಾಗಿ ಅವಳು ಬರೋದನ್ನೇ ನಾವು ಕಾಯ್ತಾ ಇದ್ದು. ಇನ್ನು ಅವಳು ಮತ್ತು ಇನ್ನು ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಮಗುಗೆ ಅವಳು ಹೋಗ್ತಾಳೆ. ಇನ್ನು ಯಾವಾಗ ಸೇರ್ಕೊತೀವೋ ಗೊತ್ತಿಲ್ಲ. ಇನ್ನು ಬೆಂಗಳೂರಲ್ಲಿ ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡಬೇಕು. ಇನ್ನು ಈ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಇನ್ನು ಬೆಂಗಳೂರು ಯಾವಾಗ ಹೋಗೋದು, ಅಲ್ಲಿಗೆ ಹೋಗೋಣ, ಇನ್ನೆಲ್ಲ ಒಟ್ಟಿಗೆ ಸೇರ್ಕೊಳ್ಳೋಣ, ಮನನಿ ಯಾವಾಗ ಬರ್ತಾಳೆ, ಅನಿಸಿಕೆ ಯಾವಾಗ ಬರ್ತಾಳೆ, ಚಿಕ್ಕವ್ ಯಾವಾಗ ಬರ್ತಾಳೆ ಅಂತ ಹೇಳಿ ನಮ್ಮ ತಲೆ ತಿಂದು ಮೆದ್ಲಿಗೆ ಕೈ ಹಾಕ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಪ್ಲ್ಯಾನ್ ಮಾಡಬೇಕು. ನಮ್ಮ ಅಂಕಲ್ ಹೇಳ್ತಿದ್ರು, ನೋಡು ಆ ಡ್ರಮ್ ಹೋಗೋದ್ರೊಳಗೆ ಚಿಕ್ಕವ ತೋಟದಿಂದ ಹೊರಗೆ ಬಿಸಾಕಿ ಹೋಗ್ತಾಳೆ ಅಂತ. ನಮ್ಮ ಚಿಕ್ಕವ ಅದೇ ಕೆಲಸ ಮಾಡ್ತಾ ಇದ್ದಾಳೆ ಇವಾಗ. ನಮ್ಮ ಅಂಕಲ್ ಎಲ್ಲ ಹೊರಗಡೆ ಇದ್ದಾರೆ, ಇಲ್ಲಾಂದರೆ ಜೋರು ಮಾಡೋರು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.